ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಬೇರೆಯವರ ವಿಚಾರಕ್ಕೆ ಹೋಗಬೇಡಿ. ಬೇರೆಯವರ ವಿಷಯ ನಿಮಗೆ ಬೇಕಾಗಿಲ್ಲ. ಯಾವುದೋ ಒಂದು ಸಂತೋಷದಿಂದ, ಒಂದು ಖುಷಿಯಿಂದ, ಇನ್ಯಾವುದೋ ಒಂದು ವಿಕೃತವಾದಂತಹ ಮನಸ್ಸಿನಿಂದ ಬೇರೆಯವರ ವಿಚಾರಕ್ಕೆ ಹೋದರೆ ಆ ವಿಷಯವೇ ನಿಮಗೆ ಮುಳುವಾಗುತ್ತೆ, ನಿಮಗೆ ತೊಂದರೆಯಾಗತ್ತೆ, ನಿಮಗೆ ಅದು ಒಂದಷ್ಟು ಕಷ್ಟಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನುವಂಥದ್ದು. ಆ ಎಚ್ಚರಿಕೆ, ಆ ಒಂದು ತಿಳುವಳಿಕೆ ನಿಮಗೆ ಇರಬೇಕಾದಂಥದ್ದು ಬಹಳ ಮುಖ್ಯವಾಗುವಂಥದ್ದಾಗತ್ತೆ. ನಿಮ್ಮ ದಿನಚರಿಯಲ್ಲಿ ಸಣ್ಣ ಪುಟ್ಟ ಏನೋ ಬದಲಾವಣೆಗಳನ್ನು ನೀವು ಕಾಣ್ತೀರಿ. ಅಂತಹ ಬದಲಾವಣೆಗಳು ಆಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾವುದೇ ಒತ್ತಡಗಳು ಇಲ್ಲದೆ ಇರತಕ್ಕಂತಹ ಮನಸ್ಸು ನಿಮಗೆ ಶಾಂತತೆಯನ್ನು ನೀಡಬೇಕು. ಯಾವುದೇ ವಿಷಯಗಳು ಇರುವುದಿಲ್ಲ, ಆದರೆ ನೀವಾಗೇ ಒಂದಷ್ಟು ಸಮಸ್ಯೆಗಳನ್ನು ಮಾಡಿಕೊಳ್ಳುವಂಥದ್ದಾಗತ್ತೆ. ಅದು ಬೇಡ ಅನ್ನುವಂಥದ್ದು. ಮಹಿಳೆಯರಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಅಥವಾ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿಯನ್ನು ಮಾಡಿ, ಇಲ್ಲದೇ ಇದ್ದರೆ ಸಮಸ್ಯೆಗೆ ಸಿಗಹಾಕ್ಕೊಳ್ಬೇಕಾಗತ್ತೆ. ವೈವಾಹಿಕವಾದಂತಹ ವಿಚಾರದಲ್ಲಿ, ಸಾಂಸಾರಿಕ ವಿಷಯದಲ್ಲಿ ಗೊಂದಲಗಳು ಇರತಕ್ಕಂಥವ್ರಿಗೆ ಸಮಸ್ಯೆಗಳು ಒಂದಷ್ಟು ತಿಳಿಯಾಗ್ತಕ್ಕಂತಹದ್ದು, ಆ ಸಮಸ್ಯೆಗಳಿಂದ ಹೊರಬರ್ತಕ್ಕಂತಹ ಒಂದು ಅನುಕೂಲ, ಅವಕಾಶ, ಆ ರೀತಿಯ ಸಂದರ್ಭಗಳು ಒದಗಿ ಬರುತ್ತೆ ಅಂತಕ್ಕಂಥದ್ದು. ದಂಪತಿಗಳಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಅಂತಕ್ಕಂಥದ್ದು ಬೇಡ. ಸಂದರ್ಭಗಳು ಹೇಗೆ ಬರಲಿ, ಅದನ್ನು ಶಾಂತ ಸ್ವಭಾವದಿಂದ ಒಪ್ಪಿ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ, ಅನುಕೂಲ ಇದ್ದಂಥವರು ಸ್ವಯಂವರ ಪಾರ್ವತಿ ಮಂತ್ರಶ್ರವಣವನ್ನು ಮಾಡಿ, ಜಪವನ್ನು ಮಾಡಿ ಶುಭವಾಗಿ. ವೃಷಭರಾಶಿ, ಹೊಸ ಹೊಸ ಆಲೋಚನೆಗಳಲ್ಲಿ ಯಶಸ್ಸು ಬರುತ್ತೆ. ನೀವೇನಾದರೂ ಒಂದು ಹೊಸ ಕೆಲಸವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದು, ಅಥವಾ ಈ ನವರಾತ್ರಿಯ ಮಧ್ಯದಲ್ಲಿ ಹೊಸ ಕೆಲಸವನ್ನು ಆರಂಭ ಮಾಡಿದರೆ ಅದಕ್ಕೆ ಖಂಡಿತವಾಗಿ ಯಶಸ್ಸು ಸಿಗ್ತಕ್ಕಂತಹ ಒಂದು ಸೂಚನೆ ಈ ದಿವಸ ನಿಮ್ಮದಾಗತಕ್ಕಂಥದ್ದು. ವ್ಯಾವಹಾರಿಕವಾದಂತಹ ಫಲಿತಾಂಶ ಉತ್ತಮವಾಗಿರುತ್ತೆ. ಅಂದರೆ ವ್ಯವಹಾರದಲ್ಲಿ ಯಶಸ್ಸು, ಶುಭ ಅನ್ನುವಂಥದ್ದಿದೆ. ಹಣಗಳಿಕೆಯ ವಿಚಾರದಲ್ಲಿ ನಿಮಗೆ ಲಾಭವಾಗುತ್ತೆ, ಮನಸ್ಸಿಗೆ ಸಮಾಧಾನ ಸಿಕ್ಕುತ್ತೆ ಅನ್ನುವಂತಹ ವಿಷಯ ಗೊತ್ತಾಗುತ್ತೆ. ದೂರದ ಪ್ರಯಾಣಕ್ಕೆ ತೊಂದರೆ ಆಗಬಹುದು. ದೂರದ ಊರಿಗೆ ಹೋಗಬೇಕು ಅಂತ ನೀವು ಅಂದುಕೊಂಡಿದ್ರೆ ಅದಕ್ಕೇನೋ ಅಡ್ಡಿಗಳಾಗಬಹುದು. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಆರೋಗ್ಯದ ಬಗ್ಗೆ ಹಳೆಯ ನೋವೇನಾದರೂ ಇದ್ದರೆ ಅದು ಒಂದಷ್ಟು ಮತ್ತೆ ತೊಂದರೆಯನ್ನು ಕೊಡುತ್ತೆ. ಆ ರೀತಿ ಇದ್ದಾಗ ಅದನ್ನು ಪೂರ್ವಭಾವಿಯಾಗಿ ಗಮನಿಸಿಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಅಥವಾ ಪರಿಹಾರ ಮಾರ್ಗವನ್ನು ಮತ್ತೆ ಕಂಡುಹಿಡ್ಕೊಳ್ಬೇಕಾದಂಥದ್ದು ಮುಖ್ಯವಾದಂಥದ್ದು. ನಿಮ್ಮ ಬಂಧುಗಳಲ್ಲಿ ಯಾರು ನಿಮ್ಮ ಬಗ್ಗೆ ವಿಶ್ವಾಸವನ್ನು, ಪ್ರೀತಿಯನ್ನು, ಅಭಿಮಾನವನ್ನು ಇಟ್ಕೊಂಡಿದ್ದಾರೋ ಅವರ ಜೊತೆಯಲ್ಲಿ ಇರತಕ್ಕಂತಹ ಬಂಧುತ್ವವನ್ನು ಇನ್ನಷ್ಟು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳಿ. ಅವರ ವಿಶ್ವಾಸವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ಅಂತಕ್ಕಂತಹದ್ದು. ಆತ್ಮವಿಶ್ವಾಸದ ಶಕ್ತಿಯಿಂದ ನಿಮ್ಮ ಇರುವಿಕೆ ಅಂತಲೇ ಹೇಳಬೇಕು. ಅಂದರೆ ಅಷ್ಟೊಂದು ಆತ್ಮವಿಶ್ವಾಸ ನಿಮ್ಮನ್ನು ಕಾಪಾಡ್ತಾ ಇದೆ ಅನ್ನುವಂಥದ್ದು. ಏನು ಬಂದರೂ ನಾನು ಜಯಿಸ್ತೀನಿ ಅಂತಕ್ಕಂತಹ ಒಂದು ಮನೋಭಾವ, ಮನಸ್ಥೈರ್ಯ, ಆತ್ಮಸ್ಥೈರ್ಯ ನಿಮ್ಮನ್ನು ಕಾಪಾಡ್ತಾ ಇರತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯ ಇವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ವರವಾಗಲಿ, ಶುಭವಾಗಲಿ. ಮಿಥುನ ರಾಶಿ, ನಿಮ್ಮ ತಪ್ಪುಗಳಿಗೆ ನೀವೇ ಕಾರಣ ಅಂತ ಹೇಳಬೇಕು. ಜೊತೆಗೆ ನೀವು ಮಾಡಿದಂತಹ ತಪ್ಪುಗಳೇ ನಿಮಗೆ ಶತ್ರುಗಳಾಗಿ ಪರಿಣಮಿಸ್ತಕ್ಕಂಥದ್ದು, ಪ್ರಭಾವವನ್ನು ಬೀರ್ತಕ್ಕಂಥದ್ದು, ಫಲವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಮಾಡಿದಂತಹ ತಪ್ಪು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇದೆ ಅಂತಂದರೆ ಅವೇ ನಿಮಗೆ ಶತ್ರುಗಳಾಗುತ್ತೆ. ನೀವು ಮಾಡಿದಂತಹ ತಪ್ಪಿನಿಂದಲೇ ನಿಮಗೆ ಸಮಸ್ಯೆಗಳಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಶಿಕ್ಷೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಸ್ವಂತಿಕೆಯಿಂದ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ, ಬೇರೆ ಯಾರೋ ಏನೋ ಹೇಳಿದರು ಅಂತ ಹೇಳಿ ಕೇಳುವಂಥದ್ದು, ಆ ವಿಷಯವನ್ನೇ ಸತ್ಯ, ಪರಿಪೂರ್ಣವಾಗಿ ಅದನ್ನು ಬಿಟ್ಟರೆ ಇನ್ನೊಂದಿಲ್ಲ ಅಂತ ಹೇಳಿ ನಂಬಿ ಆ ವಿಷಯದಲ್ಲಿ ಮುಂದುವರಿತಕ್ಕಂಥದ್ದು ಖಂಡಿತವಾಗಿ ಬೇಡ. ಬೇರೆಯವರ ಸಲಹೆಯನ್ನು ಸ್ವೀಕಾರ ಮಾಡಿ, ಆದರೆ ನಿರ್ಧಾರ ಮಾಡುವಾಗ, ತೀರ್ಮಾನ ಮಾಡುವಾಗ ನಿಮ್ಮ ಸ್ವಂತಿಕೆ ಇರಲಿ ಅಂತಕ್ಕಂಥದ್ದು. ಬೇರೆಯವರನ್ನ ಅನುಸರಿಸಿ, ಆದರೆ ಅನುಕರಿಸಕ್ಕೆ ಹೋಗಬೇಡಿ. ಆ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಪ್ರಾಮಾಣಿಕತೆ, ದಕ್ಷತೆ ಗಟ್ಟಿಯಾಗಿರಬೇಕು. ಆಗ ಮಾತ್ರ ನೈತಿಕವಾದಂತಹ ಒಂದು ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲಿ
ಕೆಲಸ ಮಾಡ್ತಕ್ಕಂಥದ್ದಾಗತ್ತೆ. ವೃತ್ತಿ ಜೀವನದಲ್ಲಿ ತುಂಬ ಉತ್ಸುಕರಾಗಿರ್ತಕ್ಕಂತಹ ನಿಮಗೆ ಹಿನ್ನಡೆಯ ಭಯ, ಎಲ್ಲಿ ನಾನು ಇದರಲ್ಲಿ ಸೋತು ಬಿಡ್ತೀನೋ ಅನ್ನುವಂತಹ ಒಂದು ಆತಂಕ ಆಗಿಂದಾಗ್ಗೆ ಕಾಡ್ತಾ ಇರತಕ್ಕಂಥದ್ದು. ಕೆಲವಾರು ವಿಚಾರಗಳಲ್ಲಿ ಹಿಂಜರಿಕೆಯ ಭಾವನೆ ನಿಮಗೆ ಮತ್ತೆ ಮತ್ತೆ ಬರುತ್ತೆ. ಅದನ್ನು ಗಮನಿಸ್ಕೊಳ್ಳಿ, ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ಅನ್ನುವಂಥದ್ದು. ತಾಪಸ ಮನ್ಯುವಿನ ಮಂತ್ರಶ್ರವಣವನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಉದಾರ ಭಾವನೆ, ಉದಾರವಾದಂತಹ ಒಂದು ಕೆಲಸ ಹಲವಾರು ಜನಕ್ಕೆ ಅನುಕೂಲವನ್ನು, ಉಪಯೋಗವನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ಅನಗತ್ಯವಾದಂತಹ ಮಾಹಿತಿಯಿಂದ ಅವಮಾನಿತರಾಗ್ತೀರಿ. ಯಾರೋ ಏನೋ ಹೇಳಿದರು ಅದೇ ಸತ್ಯ ಅಂತ ಹೇಳಿ ನಂಬಿ ಆ ಮಾತಿಗೆ ಪುಷ್ಟಿಯನ್ನು ಕೊಟ್ಟು ಮುಂದುವರಿತಕ್ಕಂಥದ್ದಿದೆಯಲ್ಲ, ಅದು ನಿಮಗೆ ಅವಮಾನವನ್ನು ಮಾಡುತ್ತೆ. ಸತ್ಯಾಂಶ ಏನು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನೀವು ತಿಳಿಬೇಕಾದಂಥದ್ದು. ಸಂಬಂಧಿಕರ ಮನೆಯ ಮದುವೆ ವಿಚಾರಕ್ಕೆ ತಲೆ ಹಾಕೋಕ್ಕೆ ಹೋಗಬೇಡಿ. ಅವರು ಏನಾದರೂ ಮಾಡಿಕೊಳ್ಳಿ, ಗೌರವದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ, ನಮ್ಮವರು ಅನ್ನುವಂತಹ ಭಾವನೆಯಿಂದ ನಿಮ್ಮನ್ನು ಏನಾದರೂ ಶುಭ ಕಾರ್ಯಕ್ಕೆ ಆಹ್ವಾನ ಮಾಡಿದರೆ ಗೌರವಯುತವಾಗಿ ಹೋಗಿ ಬನ್ನಿ, ಶುಭವನ್ನು ಹಾರೈಸಿ. ಅಷ್ಟು ಹೊರತಾಗಿ ವ್ಯಾವಹಾರಿಕವಾಗಿ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ವ್ಯಾಪಾರಿ ಬುದ್ಧಿಯಿಂದ ಮಾತಾಡ್ತಕ್ಕಂಥದ್ದಿದೆಯಲ್ಲ, ಅದು ಖಂಡಿತವಾಗಿ ಬೇಡ. ಅದು ನಿಮ್ಮ ಮಾತಿಗೆ ಬೆಲೆ ಸಿಕ್ಕದೇ ಇರುವ ಹಾಗಾಗತ್ತೆ ಅನ್ನುವಂಥದ್ದು. ಉನ್ನತ ಶಿಕ್ಷಣ ಪಡಿಬೇಕಾದಂಥವರಿಗೆ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು. ಕುಟುಂಬದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಪೂರೈಸಬೇಕು. ನಿಮ್ಮ ಕರ್ತವ್ಯ ಪ್ರಜ್ಞೆಯಿಂದ ಆ ಕೆಲಸವನ್ನು ಅಲ್ಲಿ ಮಾಡಬೇಕಾದಂಥದ್ದು. ಋಣಾತ್ಮಕವಾದಂತಹ ವಿಷಯಗಳಿಂದ ದುಃಖ ಇರುತ್ತೆ. ಹಾಗಾಗಿ ಯಾವುದನ್ನೂ ಕೂಡ ನೀವು ನೆಗೆಟಿವ್ ಆಗಿ ತಗೊಳ್ಳಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.